ಎಂದ ಸಾರೇ ರಿತ್ವಿಕ್ ಊಟ ಆಯ್ತಾ? ಚಿಕ್ಕ ಹುಡುಗ, ಹುಷಾರಾಗಿ ನೋಡ್ಕೊಳ್ಳಿ. ಏನಿಲ್ಲ, ನನ್ನ ಪರ್ಸನಲ್ ರಿವೆಂಜ್ಗಾಗಿ ನನ್ನ ಇಡೀ ಫ್ಯಾಮಿಲಿ ಎಫೆಕ್ಟ್ ಆಗೋದು ನನಗಿಷ್ಟ ಇಲ್ಲ. ಇವತ್ತಿಗೆ ನಾವು ಎಲ್ಲಾನು ಸ್ಟಾಪ್ ಮಾಡೋಣ. ಅದು ತಪ್ಪು ತಪ್ಪು ತಪ್ಪು. ಸ್ಟಾಪು ವರ್ಮನ ಡಿಸೈಡ್ ಮಾಡ್ಬೇಕು, ಅದು ನೀನ್ ಮಾಡೋಕ್ ಹೋಗ್ಬಾರ್ದು. ತಪ್ಪೇನೆ, ನನ್ ಕ್ಷಮಿಸ್ಬಿಡಿ. ಅಯ್ಯೋ, ವರ್ಮನ್ ಹುಡುಗನ ಸಾಯಿಸಿದವನು ವರ್ಮ ಸುಮ್ನೆ ಬಿಡ್ತಾನ? ನಾಳೆ ನನ್ ಜೊತೆ ಕೆಲಸ ಮಾಡಿದವರು ಫೆಡ್ಅಪ್ ಆಗ್ತಾರೆ. ಅದೇ ವರ್ಮನ್ ಹುಡುಗನ್ ಕೊಂದವನ ವರ್ಮ ಪೀಸ್ ಪೀಸ್ ಆಗಿ ಕತ್ತರಿಸಿ ಕೊಂದಾಗ್ತಂತ ನ್ಯೂಸ್ ಹೋದ್ರೆ ನಮ್ ಹುಡುಗರಿಗೊಂದು ಬೂಸ್ಟ್, ಇಂಡಸ್ಟ್ರಿ ಒಳಗೊಂದು ಟಾಪ್. ಅರ್ಥ ಆಯ್ತಾ ಸಾರೆ? ನಾವು ಮಾಡೋ ಕೆಲ್ಸನ ನಾವು ಕರೆಕ್ಟ್ ಆಗಿ ಮಾಡ್ತಿರ ತಾನೆ ನಮಗೋಸ್ಕರ ಕೆಲಸ ಮಾಡೋಣ, ಅವನ ಕೆಲ್ಸನ ಕರೆಕ್ಟ್ ಆಗಿ ಮಾಡೋದು. ದೇವ್ರನ್ನ ಹೇಳ್ತೀನಿ ಸಾರೆ, ನಾನು ಇದನ್ನ ಸುಮ್ನೆ ಹಾಬಿಗೋಸ್ಕರ ಮಾಡ್ತಾ ಇಲ್ಲ. 100% ಪ್ರೊಫೆಷನಲ್. ನನಗೆ ಒಂದೇ ಒಂದು ಅವಕಾಶ ಕೊಡಿ, ಬೇಕಿದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಎಂದ ಸರಿ ನಿನಗೆ ಮನಸ್ಸಿಲಾಗತ್ತದೆ? ಇನಿಯ ನಿನಗೆ ಮನಸ್ಸಿಲಾಗಿನ ಭಾಷೆಯಲ್ಲಿ ಪರ್ಯ. ಎಲ್ರ ಮನೇಲೂ ಮೊದಲು ತಾತದನೆ ಸಾಯೋದು, ಆದ್ರೆ ನಿನ್ ಮನೇಲೂ ಮಾತ್ರ ಡಿಫ್ರೆಂಟ್. ಮೊದಲು ನಿನ್ ಮೊಮ್ಮಗ, ಆ ಮೊಮ್ಮಗನ ಅಮ್ಮ, ಆ ಅಮ್ಮನ ಅತ್ತೆ, ಕೊನೆಗೆ ಆ ಅತ್ತೆ ಗಂಡ, ಅದೇ ನೀನು. ನಿನ್ ಸಾಯಿಸೋಕೊಂದಿನ ಡೈರೆಕ್ಟ್ ಆಗಿ ಬರ್ತೀನಲ್ಲ, ಆವತ್ತು ಮಾತ್ರ ನಿನಗೆ ಅಪಾಯಿಂಟ್ಮೆಂಟ್. ಮನಸ್ಸಿಲ್ಲ ಆಯೋ, ಬೈ.